ಕಳೆದ ಕೆಲ ದಿನಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಸುರಿಯುತ್ತಿರುವ ನಿರಂತರ ಭಾರೀ ಮಳೆಗೆ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿದು ಸಂಪರ್ಕ ಸೇತುವೆ ಹಾಗೂ ರಸ್ತೆ ಕುಸಿತ ಉಂಟಾಗಿದೆ. ಈ ಹಿನ್ನೆಲೆ ಆಗಸ್ಟ್ 1ರಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಅವರು ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಹಾಗೂ ಜನಪ್ರತಿನಿಧಿಗಳೊಂದಿಗೆ ಹಾನಿಗೊಳಗಾದ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಮದ್ದಡ್ಕ ಪಡಂಗಡಿ ಸಂಪರ್ಕ ರಸ್ತೆಯ ಸೇತುವೆ ಕುಸಿತಗೊಂಡ ಸ್ಥಳಕ್ಕೆ ಭೇಟಿ ನೀಡಿದ್ದು, ಜೊತೆಗೆ ಗುರುವಾಯನಕೆರೆ ಮಸೀದಿ ಬಳಿ ಸಂಭವಿಸಿದ ಕುಸಿತ, ಕಲ್ಲಗುಡ್ಡೆ ಗುಡ್ಡ ಕುಸಿತ, ಲಾಯ್ಲ ಗ್ರಾಮದ ಕತ್ಪಾಜೆ ಎಂಬಲ್ಲಿ ರಸ್ತೆ ಬದಿ ಕುಸಿತ, ಸವಣಾಲು ಸಮೀಪದ ಪಿಲಿಕಳ ಎಂಬಲ್ಲಿ ರಸ್ತೆ ಬಿರುಕು ಬಿಟ್ಟಿರುವ ಸ್ಥಳ, ಆರಂಬೋಡಿ ಸಂಪರ್ಕ ಕಡಿತಗೊಂಡ ಸ್ಥಳ ಇವೆಲ್ಲವನ್ನ ಕೂಡ ವೀಕ್ಷಿಸಿದ್ದಾರೆ. ಬಳಿಕ ಅಪಾಯದ ಮುನ್ಸೂಚನೆ ನೀಡುತ್ತಿರುವ ರಸ್ತೆಗಳಿಗೆ ತಡೆಬೇಲಿ ಹಾಕುವಂತೆ ಸೂಚಿಸಿದ್ದಾರೆ. ಆ ಊರಿನ ಜನರಿಗೆ ಆಹಾರ ಕಿಟ್ ಸೇರಿದಂತೆ ಅಗತ್ಯ ಸಾಮಗ್ರಿ ನೀಡುವಂತೆ ತಿಳಿಸಿದ್ದಾರೆ. ಇನ್ನು ಸಂಪರ್ಕ ಕಡಿತಗೊಂಡ ದೇರಾಜೆ ಊರಿನ ಜನರನ್ನ ಕಾಳಜಿ ಕೇಂದ್ರಕ್ಕೆ ಕಳುಹಿಸಲು ತೀರ್ಮಾನಿಸಿದ್ದು, ಒಂದು ವೇಳೆ ಅವರು ಅಲ್ಲಿರಲು ಒಪ್ಪದಿದ್ದರೆ ಮನೆಗಳಿಗೆ ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಸ್ಥಳ ವೀಕ್ಷಣೆಯ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್, ವಿಧಾನ ಪರಿಷತ್ ಶಾಸಕ ಪ್ರತಾಪ್ ಸಿಂಹ ನಾಯಕ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಪಾರಂಕಿ, ಕಾರ್ಯದರ್ಶಿ ಜಯಾನಂದ ಗೌಡ ಸೇರಿದಂತೆ ಅಧಿಕಾರಿಗಳು, ಗ್ರಾಮಸ್ಥರು ಜೊತೆಗಿದ್ದರು. ವೇಣೂರು, ನಾರಾವಿ ಈ ಕಡೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. 458ರಷ್ಟು ವೇಣೂರಲ್ಲಿ ಮಳೆಯಾಗಿದೆ ಅನ್ನುವಂಥ ಮಾಹಿತಿಗಳನ್ನು ಕೊಡುತ್ತಿದ್ದಾರೆ. ಪ್ರಾಕ್ಟಿಕಲಾಗಿ ನೋಡೋದಾದರೆ ಇಲ್ಲಿ ಬೆಳ್ತಂಗಡಿ ವೇಣೂರು ಭಾಗಗಳಲ್ಲಿ ಸಾಕಷ್ಟು ಕಡೆ ಮುಂದೆ ಯಾವಾಗಲೂ ಇಲ್ಲದಷ್ಟು ಈ ತೋಡುಗಳಲ್ಲಿ ಎಲ್ಲ ನೀರು ಹರಿದು ಹೋಗಿರುವಂಥದ್ದು, ಮತ್ತು ತುಂಬಿ ಅದನ್ನು ಒಂದು 4 ಅಥವಾ 5 ಕಡೆ ಕನಿಷ್ಠ ಈ ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನು ಕೊಚ್ಕೊಂಡು ಹೋಗಿರುವಂಥದ್ದನ್ನು ನಾವು ಇವತ್ತು ವೀಕ್ಷಣೆ ಮಾಡಿದ್ದೇವೆ. ಅದು ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಇದ್ದ ಕಾರಣ ಸ್ವಲ್ಪ ಏನು ಮನೆಗಳಿದ್ದಾವೆ ಮತ್ತು ರೋಡ್ ಹತ್ತಿರ ಇರುವಂಥ ಗುಡ್ಡಗಳು ಸ್ವಲ್ಪ ಸಣ್ಣ ಸಣ್ಣ ಮಡ್ ಸ್ಲಿಪ್ಸ್ಗಳು ಸಹ ಇಲ್ಲಿ ಆಗಿದೆ. ಈಗ ಯಾವುದೂ ಸಂಪರ್ಕ ಬಂದಾಗಿಲ್ಲ. ಈ ಒಂದು ಕಡೆ ಮಾತ್ರ ಸಂಪೂರ್ಣ ಸಂಪರ್ಕ ಕಟ್ ಆಫ್ ಆಗಿರುವಂಥ ಒಂದು 45 ಜನ ಇರುವಂಥ ಒಂದು ಗ್ರಾಮ, ಅದು ದೇರಜ ಬೆಟ್ಟ ಅನ್ನುವಂಥ ಒಂದು ಪ್ರದೇಶ ಮಾತ್ರ ಕಟ್ ಆಫ್ ಆಗಿದೆ. ಪಂಚಾಯತ್ ವತಿಯಿಂದನೂ ಸಹ ರೆವೆನ್ಯೂ ಇಲಾಖೆ ಎಲ್ಲ ಸೇರಿ ಕ್ರಮವನ್ನು ಮಾಡಿದ್ದಾರೆ. ಈಗ ಪಂಚಾಯತ್ ವತಿಯಿಂದ ಅವ್ರದ್ದು ಇದನ್ನು ಟೆಂಪ್ರವರಿ ಇದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡೋದಾಗಿ ಕೂಡ ಅವರುಗಳು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಇದು ಇಲ್ಲ, ಬಟ್ ಆದರೆ ಅವ್ರನ್ನ ಸ್ಥಳಾಂತರ ಮಾಡಿಸ್ಕೊಂಡು ಈ ಕಡೆ ತರಿಸಿ ಕಾಳಜಿ ಕೇಂದ್ರದಲ್ಲಿ ಕೂರಿಸಬೇಕು ಅನ್ನುವಂಥ ನಿರ್ದೇಶನಗಳನ್ನ ಕೊಟ್ಟಿದ್ದೇವೆ. ಅದು ಬಿಟ್ಟು ಬೇರೆ 2-3 ಕಡೆಯೂ ಇದೇ ಥರ ಒಂದು ಬ್ರಿಡ್ಜ್ಗಳಲ್ಲಿ ಸಣ್ಣ ಸಣ್ಣ ಬ್ರಿಡ್ಜ್ಗಳಿರುವಂಥದ್ದು, 2 ಕಡೆ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಅದು ಕೊಚ್ಕೊಂಡು ಹೋಗುವಂಥದ್ದು, ಆ ರೀತಿಯಾದ ಘಟನೆಗಳಾಗಿದ್ದಾವೆ. ಅಲ್ಲಿ ಎಲ್ಲ ರೋಡನ್ನು ಈಗ ಬ್ಲಾಕ್ ಮಾಡುವಂಥದ್ದು ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆಗೆ ಸದ್ಯಕ್ಕೆ ಇದಿಲ್ಲ. ಒಂದು ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡುವಂಥ ವ್ಯವಸ್ಥೆಗಳು ಇದೆ. NDRF ತಂಡ, SDRF ತಂಡ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಾರಂಭ ಆಗುವ ಮುಂಚೆ ಅಂತಲೇ ಇದೆ. ಅಂದರೆ ಮಾನ್ಸೂನ್ ಪ್ರಾರಂಭ ಆಗೋಕ್ಕೆ ಮುಂಚೆನೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಇಲ್ಲೇ ಸ್ಥಳದಲ್ಲಿ ಇರ್ತಾರೆ. ಉಪ್ಪಿನಂಗಡಿ ಹತ್ರ NDRF ತಂಡ ಇದೆ. ಮತ್ತು ಒಂದು SDRF ತಂಡ ಸುಬ್ರಹ್ಮಣ್ಯದಲ್ಲೂ, ಒಂದು SDRF ತಂಡ ಮಂಗಳೂರಲ್ಲೂ ಸ್ಟೇಷನ್ ಇದೆ. ಫೈರ್ ಡಿಪಾರ್ಟ್ಮೆಂಟ್ ಕಡೆಯೂ ಸಾಕಷ್ಟು ಎಕ್ವಿಪ್ಮೆಂಟ್ಸ್ ಜೊತೆ ಎಲ್ಲೆಲ್ಲ ಫೈರ್ ಸ್ಟೇಷನ್ ಲಿಮಿಟ್ಸಲ್ಲಿ ಜನ ಇದ್ದಾರೆ. ಪ್ರತಿಯೊಬ್ಬ ತಾಲೂಕಾ ದಂಡಾಧಿಕಾರಿಗಳು ತಾಲೂಕಾ ಮಟ್ಟದಲ್ಲೂ ಸಹ ಅವರಿಗೆ ಹೋಮ್ ಗಾರ್ಡ್ಸು ಮತ್ತು ಎಕ್ವಿಪ್ಮೆಂಟ್ಸ್ನ ಇದನ್ನು ಕೊಟ್ಟಿದ್ದೇವೆ. ಸೊ ಆಲ್ ದಿಸ್ ಇಸ್ ಬೀಯಿಂಗ್ ಮ್ಯಾನೇಜ್ಡ್. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.